ಮುಂದಕ್ಕೆ ಕೆಲವು ತೀರ್ಮಾನ ನಾನು ಮಾಡ್ತಾ ಇದ್ದೀನಿ. ಈಗ ಒಂದೇ ದಿನ ಅನೌನ್ಸ್ಮೆಂಟ್ ಮಾಡೋದು ನೀವೆಲ್ಲ SIRಗೆ ಎಲ್ಲ MLAಗಳು ಮಂತ್ರಿಗಳು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮೀಟಿಂಗ್ ಮಾಡಬೇಕು. BLAಗಳನ್ನ ಇವತ್ತು ಟ್ರೈನಿಂಗ್ ಮಾಡಬೇಕು. BLAಗಳು ಜೊತೆ ಹೋಗ್ಬೇಕು. ಅದಕ್ಕೆ ನೀವು ಕೂಡ ಮುಂದಿನ ದಿನದಲ್ಲಿ ಆ BLA BLO ಒಟ್ಟಿಗೆ ಹೋಗಿ ಒಂದು ತಿಳ್ಕೊಳ್ಳಿ. ನೀವೆಲ್ಲ ಕಾರ್ಯಕರ್ತರು ಬಂದಿದ್ದೀರಿ. ಈ ಮ್ಯಾಪಿಂಗ್ ಅಂತ ಇದೆಯಲ್ಲ 80% 90% ಅದೆಲ್ಲ ಬೋಗಸದು. ಆ ಮ್ಯಾಪಿಂಗ್ ಆಗೋಯ್ತು ನಮ್ಗೆ ಓಟ್ ಇದೆ ಅಂತ ನೀವು ತಿಳ್ಕೊಂಡು ಹೋಗ್ಬೇಡಿ. ನಾನು ಸೇರಿ ನೀವು ಸೇರಿ ಯಾರು ಇದ್ದೀರಿ ಪ್ರತಿಯೊಬ್ಬರು ಕೂಡ BLOಗಳು ಬಂದು ಒಂದು ಫಾರಮ್ನ ಎನ್ಯುಮರೇಷನ್ ಫಾರಮ್ ಅಂತ ನಿಮ್ಮ ಮನೆ ಬಾಗಿಲು ಕೊಡ್ತಾರೆ. 3 ಸತಿ ಬರ್ತಾರೆ. ಒಂದ್ಸತಿ ನೀವಿದ್ರೆ ಬರ್ತಾರೆ, 2ನೇ ಸತಿ ನೀವಿಲ್ಲ ಅಂದ್ರೆ ಬರ್ತಾರೆ, ಒಂದೇ ಸತಿ ಕೊಡೋದವರು 3 ಸತಿ ಬಾಗಿಲು ಮುಚ್ಚಿ ಬರ್ತಾರೆ. ಬಂದಾಗ ವೆರಿ ಇಂಪಾರ್ಟೆಂಟ್, ಇದು ಮೂರು ಸತಿ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ. ಬಂದಾಗ ಅವನು ಫಾರಂ ಕೊಡ್ತಾರೆ. ಸೊ ನಾನು ನನ್ನ ಐಡೆಂಟಿಫಿಕೇಶನ್ ಕೊಟ್ಟು ಏನು ಒಂದು 13-14 ಪ್ಯಾರಾಮೀಟರ್ ಇದೆ ಅದನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ ಓಟ್ ಇರ್ತದೆ. ಇಲ್ಲ ಅಂದ್ರೆ ನಿಮ್ ಓಟ್ ಇರುವುದಿಲ್ಲ. ಇದು ನಿಮ್ ತಲೆಯಲ್ಲಿ. ನಿಮ್ ಓಟ್ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇಲ್ಲ, ಗೃಹ ಜ್ಯೋತಿ ಇಲ್ಲ, ಅನ್ನಭಾಗ್ಯ ಇಲ್ಲ, ಯಾವ ಸ್ಕೀಮು ಕೊಡ್ತೀವಿ. ಮೇಜರ್ ಓಟ್ ತಾನೆ, ನಿಮ್ ಗುರ್ತು ಚೀಟಿನೇ ತಾನೆ. ಸೊ ಅದಕ್ಕೆ ನಾವು ಅನೇಕ ಗುರ್ತು ಚೀಟಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸೊ ಯಾರು ನಿಮ್ಮ ಕಾರ್ಯಕರ್ತರಿಗೆಲ್ಲ ತಿಳಿಸ್ಬೇಕು, ನಿಮ್ಮ ಓಟ್ ಉಳಿಸ್ಕೊಳ್ಬೇಕು. ಅಯ್ಯೋ ನಮ್ದು ಓಟ್ ಇದೆ, 25 ವರ್ಷದ ಓಟ್ ಇದೆ, ನಮ್ಮ ತಲತಲಾಂತರ ಓಟ್ ಇದೆ, ನನ್ನ ಓಟ್ ಇಲ್ಲ. ಈ SIR ಅಂತ ಅಂದ್ರೆ ಹೊಸದಾಗೆ ಸ್ಪೆಷಲ್ ಡಿವಿಷನ್, ಹೊಸ ಡಿವಿಷನ್. ಸೊ ಪ್ರತಿಯೊಂದು ಓಟ್ ಹೊಸದಾಗಿ ಪರಿಶೀಲನೆ ಮಾಡ್ತಾರೆ. ಸೊ ನೀವೆಲ್ಲರೂ ಕೆಲಸಕ್ಕೆ ತಂದೆ ತಾಯಿ ಒಂದ್ ಕಡೆ ಇರ್ತಾರೆ, ಮಕ್ಕಳು ಒಂದ್ ಕಡೆ ಇರ್ತಾರೆ, ಇನ್ನೊಬ್ಬ ಇರ್ತಾರೆ, ನಂಟಿರ್ತಾರೆ, ಎಲ್ಲ ದಾಖಲೆಗಳನ್ನು ಕೊಡಬೇಕು. ಸೊ ಯಾರು BLAಗಳಿದ್ದಾರೆ ಅವರೆಲ್ಲ ಕಂಪಲ್ಸರಿ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ಕೂಡ ತಯಾರು ಮಾಡ್ಕೋಬೇಕು. ಈ ಮಧ್ಯೆ 2 ಬೈ ಎಲೆಕ್ಷನ್ ಬರ್ತದೆ. ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 31ನೇ ತಾರೀಕು ಒಳಗಡೆ, ಆಗಸ್ಟ್ 31ನೇ ತಾರೀಕು ಒಳಗಡೆ ಏನು ಡೇಟ್ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿದ್ದಾರೆ, ಎಲೆಕ್ಷನ್ ಆಗೇ ಆಗ್ತದೆ. ಎಲ್ಲ ಕ್ಯಾಂಡಿಡೇಟ್ಗಳು ಈಗ ತಯಾರಾಗಬೇಕು. ಈ SIR ವಿಚಾರದಲ್ಲಿ ಪಾಲ್ಗೊಳ್ಬೇಕು. ವೋಟ್ ಲಿಸ್ಟ್ ತೆಗೆದುಕೊಂಡು ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಈ ಕೆಲಸ ಮಾಡಬೇಕು. ಅದಕ್ಕೆ ಸಪರೇಟ್ ಟೀಮ್ ಅನ್ನ ನೇಮಕ ಮಾಡ್ತೀವಿ. ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದೊಂದು ಕಾರ್ಪೊರೇಷನ್ಗೆ ಜವಾಬ್ದಾರಿ ವಹಿಸ್ತೀವಿ. ಸೊ ಅವರೆಲ್ಲ ನಿಂತ್ಕೊಂಡು ಅವ್ರದ್ದೇ ಒಂದು ಕಮಿಟಿ ಮಾಡ್ತೀನಿ. ಸೊ ಎಲ್ಲ ಕೂಡ ಅವರೇ ಸೀಟ್ನ ತೀರ್ಮಾನ ಮಾಡುವಂತ ಕೆಲಸ ಅವರು ಮಾಡಬೇಕಾಗ್ತದೆ. ಸೊ ಆ ರೀತಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಈಗಾಗಲೇ. ಸೊ ಕೆಲವು MLAಗಳಿಗೆ MLCಗಳು ಕೂಡ ಒಂದೊಂದು 3 ವಾರ್ಡ್ 4 ವಾರ್ಡ್ಗೆ ಜವಾಬ್ದಾರಿ ವಹಿಸ್ತೀವಿ. ಅವರೆಲ್ಲ ಬಂದು ಮುತುವರ್ಜಿ ನೋಡಿ, ಇನ್ಕ್ಲೂಡಿಂಗ್ ದಿ ಕ್ಯಾಂಡಿಡೇಟ್ ಸೆಲೆಕ್ಷನ್. ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಂತಂದ್ರೆ ಸುಮ್ಮನೆ ಎಲ್ಲೋ ನನ್ನ ಹಿಂದೆ ತಿರುಗಾಡ್ಕೊಂಡು ಬೇರೆ ಯಾರು ಲೀಡರ್ ಹಿಂದೆ ತಿರುಗಾಡ್ಕೊಂಡು ಡಿಲೀಟ್ ಹೊಡ್ಕೊಂಡು ಟಿಕೆಟ್ ಕೇಳೋದಲ್ಲ. ಇದೆ ಅಲ್ಲಿ ಯಾರು ವಾರ್ಡ್ ಕೆಲಸ ಮಾಡ್ತಾ ಇರ್ತಾರೆ, ಮನೆಗೆ ಯಾರು ಹೋಗ್ತಾರೆ, ಇದನ್ನ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೂಡ ಸಿದ್ಧತೆಯನ್ನ ನೀವು ಮಾಡ್ಕೊಳ್ಬೇಕು. ಯಾವುದೇ ಇನ್ಫ್ಲೂಯೆನ್ಸ್ ನಮ್ಗೆ ಗೆಲ್ಬೇಕಷ್ಟೇ, ಗೆಲ್ಬೇಕು ನಮ್ಗಷ್ಟೇ. ಸೊ ಅದಕ್ಕೆ ನಾನು ಸೀಟ್ ಹಂಚುವಂತ ಸಂದರ್ಭದಲ್ಲಿ ಬಹಳ ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ ಅದನ್ನ ನಾವು ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೂಡ ನಾವು 3 ವರ್ಷದ ಮಾಡಿಲ್ಲ. ಅದು ಕೂಡ ಕಾರ್ಯಕರ್ತರಿಗೆ ಹುದ್ದೆ ಕೊಡಬೇಕು. ಗೆಲುವು ಸೋಲು ಇದೇ ಇರ್ತದೆ. ಅದನ್ನು ಕೂಡ ಜಲ್ದಿ ಮಾಡಲಿಕ್ಕೆ ಹೊಸ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಬರ್ತಾ ಇದ್ದಾರೆ. ಅದಕ್ಕೇನು ಬೇಕು ತೀರ್ಮಾನ ಮಾಡಿ ಎಲೆಕ್ಷನ್ ಅದನ್ನು ಕೂಡ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನೌನ್ಸ್ಮೆಂಟ್ ಮಾಡಿ ವಿತಿನ್ ನೆಕ್ಸ್ಟ್ 4-5 ಮಂತ್ಸ್ ಅಲ್ಲಿ ಎಲ್ಲ ಎಲೆಕ್ಷನ್ ಕ್ಲೋಸ್ ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಅದು ಬರೋದಿಲ್ಲ. ಈ ಮಧ್ಯದಲ್ಲಿ 2 ಬೈ ಎಲೆಕ್ಷನ್ ಬರ್ತದೆ. ಅದಕ್ಕೂ ಕೂಡ ನಾವು ಸಿದ್ಧತೆಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಆ ಕೆಲಸ ಕೂಡ ನಾವು ಮಾಡ್ತೇವೆ. ಸೊ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ನಾನು ಇನ್ನ ಜಾಸ್ತಿ ಮಾತಾಡೋದು ಬೇಡ. ಇವತ್ತು ಬಹಳ ಮೀಡಿಯಾಗೂ ಜಾಸ್ತಿ ಊಟ ಆಗೋಯ್ತು, ನಿಮಗೂ ಜಾಸ್ತಿ ಊಟ ಆಗೋಯ್ತು.